ನಿಮ್ಮ ಎದೆ ಮೇಲೆ ಎಳಿತಾ ಇರೋದು ಅಂದ್ಬಿಟ್ಟು ನಾವು ನೇರವಾಗಿ ನಿಮಗೆ ಆಹ್ವಾನ ಮಾಡ್ತಾ ಇದ್ದೀವಿ. ರೈತ ಸಂಘಟನೆಯಿಂದ ಕರ್ನಾಟಕ ರೈತ ಹಸಿರು ಸೇನೆ ಇವತ್ತೇನು ಕರೆ ಕೊಟ್ಟಿಲ್ಲ. ಇನ್ನು ನಮ್ಮ ಲಕ್ಷ್ಮಣ್ ಸರ್ ಹೇಳಂಗೆ ಇನ್ನು 2-3 ದಿನ ಅವಕಾಶ ನಮ್ಮ ಕರೆ ನಮ್ಮ ಲಕ್ಷ್ಮಣ್ ಸಾಹೇಬರು ಕರೆ ಕೊಟ್ಟು ಏನು ತಂಬಾಕು ಮಂಡಳಿ ITC ಕಂಪನಿ ಇವತ್ತೇನು ITC ಕಂಪನಿ ಗೋಲ್ಡನ್ ಇದೆ. ಈ ಗೋಲ್ಡನ್ಗೆ ಮುಖ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನೀವೆಲ್ಲ ರೈತ ಸಂಘಟನೆ ಮುಖಂಡರು ಮಾತ್ರ ಬನ್ನಿ, ಏನಾಗಿ ಮುಖಂಡರು ಬನ್ನಿ, ಇವತ್ತಿನ ವಾತಾವರಣ ನೋಡಿಕೊಂಡು ಮುಂದಿನ ಕಾರ್ಯಕ್ರಮ ಮಾಡ್ಕೊಳ್ಳೋಕ್ಕಾಗುತ್ತೆ ಅನ್ನೋದು ಇವತ್ತೇನು ಕರೆ ಕೊಟ್ಟಿದ್ರು. ಹಾಗಾಗಿ ನಮ್ಮ ರೈತ ಮುಖಂಡರು ಮಾತ್ರ ಬಂದಿದ್ದೀವಿ. ಇವತ್ತೇನು ವಿಚಾರಪ್ಪ ಅಂದರೆ ನಮ್ಮ ಮಾಜಿ MLA ಅವರಾದ ನಮ್ಮ ಹುಣಸೂರು MLA ಮಾಜಿ MLA ಅವರಾದ ಮಂಜಣ್ಣ ಅವರು, ಹಾಗೆ ನಮ್ಮ ವೆಂಕಟೇಶ್ ಅವ್ರ ಮಗನಾದ ನಿತಿನ್ ವೆಂಕಟೇಶ್ ಸರ್ ಅವರು, ಹಾಗೆ ನಮ್ಮ ಲಕ್ಷ್ಮಣ್ ಸರ್ ಇದಕ್ಕೆ ಹೆಚ್ಚು ಕಡಿಮೆ 1 ತಿಂಗಳಿಂದ ಸತತ ಪ್ರಯತ್ನ ಮಾಡ್ತಾ ಇದ್ರು. ಬೋರ್ಡ್ಗಳಿಗೆ 3 ರಿಂದ 4 ಬಾರಿ ಹೋಯ್ತಾ ಇದ್ರು. ಯಾವುದೇ ರೀತಿಯಲ್ಲಿ ಇವ್ರು ಯಾವ ಥರ ಅಂದ್ಕೊಂಡವ್ರೆ ಅಂದರೆ ಇವ್ರೇನು ಬರ್ತಾವ್ರೆ ಅರ್ಧ ಗಂಟೆ ಹೋಯ್ತಾವ್ರೆ ಅನ್ನೋ ಒಂದು ಮನೋಭಾವದಲ್ಲಿ ITC ಕಂಪನಿ ಹೊರಡಿಸ್ಕೊಳ್ತಾರೆ. ಈಗ ನೋಡಿ 1 ತಿಂಗಳಿಂದ ಈಗ ಏನು ಇವ್ರಿಗೆ GST ಜಾರಿ ಆಯಿತು ಅಂದ್ಬಿಟ್ಟು 40 ಕರೆದುಬಿಟ್ಟು ಬೀಜ ಕೊಟ್ಟಿರ್ತಾರೆ. ಇವರೇ ಬೀಜ ಕೊಟ್ಟುಬಿಟ್ಟು ನಾವು ಕೊಟ್ಟಿಲ್ಲ ಇದನ್ನ ಅಂದ್ಬಿಟ್ಟು ವಾದ ವಿವಾದಕ್ಕೆ ಬರ್ತಾರೆ. ಇವತ್ತು ನಮ್ಮ ರೈತನ ಪರಿಸ್ಥಿತಿ ಏನಾಗಿದೆ ಅಂದರೆ ಈಗ ಅದಕ್ಕೆ ನಂಬ್ಕೊಂಡವರು ನೋಡಿ ಮೇಡಮ್, ಒಂದು ಬೇರೆನೂ ಸೊಪ್ಪು ಬೇಕಲಿಕ್ಕೆ ಸರ್ 3 ಟನ್ 2.5 ಟನ್ ಸೌದೆ ಬೇಕು. 7,500 ರೂಪಾಯಿ ಇದೆ ಸೌದೆ ರೇಟ್, 7,500 ರೂಪಾಯಿ ಇದೆ. 1 kg ಸೊಪ್ಪಿಗೆ ಅವ್ರಿಗೆ ಖರ್ಚು ನಮ್ಮ ರೈತನಿಗೆ ಗೊಬ್ಬರದಾಗಲಿ, ಉಳುಮೆದಾಗಿರಲಿ, ಸೌದೆಗಾದಾಗಿರಲಿ ಪ್ರತಿ ಒಂದು ಖರ್ಚು ಬರ್ತಾ ಇರೋದು 200% ಇವರು ತಂಬಾಕುವನ್ನು ಖರೀದಿ ಮಾಡ್ತಾ ಇದ್ರು. ನಮ್ಮ ಮೈಸೂರು ಜಿಲ್ಲೆ ಒಳಗಡೆ ತಂಬಾಕು ಮಂಡಳಿಯಲ್ಲಿ 60% ITC ಕಂಪನಿಯವರು ತಗೋತಾ ಇದ್ದ ಹೊಗೆ ಸೊಪ್ಪನ್ನ ಈಗ ಸಡನ್ ಆಗಿ 22%ಗೆ ತಗೊಂಡು ನಿಲ್ಲಿಸ್ಕೊಂಡಿದ್ದಾರೆ. ಆ 1 ತಿಂಗಳಿಂದ ಏನಾಗಿದೆ, ನಮ್ಮ ರೈತ ಹೆಚ್ಚು ಕಡಿಮೆ 30 ರಿಂದ 40 ಮಿಲಿಯನ್ ಈಗ ಸೊಪ್ಪು ಕೊಟ್ಟಿದ್ದಾನೆ. ಆ ಸೊಪ್ಪಿಗೆ ಇವರು ಸರಾಸರಿ ಏನು ರೇಟ್ ಕೊಟ್ಟಿದ್ದಾರೆ ಅಂದರೆ 200-220 ರೂಪಾಯಿ ಸರಾಸರಿ ಬೆಲೆ ಸಿಕ್ಕಿದೆ. ಈಗ ನಾವೆಲ್ಲ ಸೇರಿಕೊಂಡು ಈಗ ಸ್ಟ್ರೈಕ್ ಮಾಡಿಬಿಟ್ಟು ಈಗೇನೋ 300-320 ರೂಪಾಯಿ ಮಾಡ್ತಾರೆ. ಸರಾಸರಿ 280-290 ರೂಪಾಯಿ ಬರ್ತದೆ ರೈತರಿಗೆ. ನೋಡಿ ಮೇಡಮ್, ಲೋ ಗ್ರೇಡ್ಗೆ ಇವರು 166 ರೂಪಾಯಿ ಒಳ್ಳೆ ಸೊಪ್ಪು ಕೊಟ್ಟವ್ರು. ಇವರು ಈಗ 15 ದಿನ ಹುಟ್ಟಿ ಅವ್ರು ಏನಾದ್ರೂ ಅದೇ ಸೊಪ್ಪು ನಮ್ಮ ರೈತ ಮುಖಂಡರಿಗೆ ನಮ್ಮ ಎಲ್ಲ ಸೇರಿಕೊಂಡು ನಮ್ಮ ರೈತರಿಗೆ ಮಾತಾಡಿಸ್ಕೊಂಡು 25 ಲಕ್ಷ ಪರಿಹಾರ ಕೊಡಿಸ್ಬಿಡಿ. ಅವ್ರಿಗೆ ಏನು ಪಾಸ್ಬುಕ್ ಲೈಸೆನ್ಸ್ದಾರ್ ಇದ್ದಾರೆ ಅಂಥವ್ರಿಗೆ ನಾವೇನಾದರೂ ಬೇರೆ ಬೆಳೆ ನಾವು ಮಾಡ್ಕೊಳ್ಳೋದು ನಮ್ಗೆ ಗೊತ್ತಿದೆ. ಹಾಗಾಗಿ ಇದನ್ನ ಮೀನ ಮೆಣಸ ಏಳ್ಸೋದನ್ನ ಬಿಟ್ಟು ಇದೇನು ಇವತ್ತು ನಾಳೆಯಿಂದ ಇವತ್ತೇನು ತಗೋತಾ ಇದ್ದೀರಿ, ಇವತ್ತು 38% ತಗೊಂಡಿದ್ದೀರಿ. ಇವತ್ತು ಸೊಪ್ಪು ನಾವು ಒಂದು ರೌಂಡ್ ಹೋಗ್ಬಿಟ್ಟು ಬಂದಿದ್ದೀವಿ. 38% ನೀವೇನು ITC ಅವ್ರು ತಗೊಂಡಿದ್ದೀರಿ. ನೀವು ಸರಾಸರಿ 60% ನೀವು ಮಾಮೂಲಿ ತಗೋಬೇಕು. ಅದು ಸರಾಸರಿ 60% ನೀವು ತಗೊಂಡು ನೇರವಾಗಿ ಪಾಸ್ಬುಕ್ದಾರ ಲೈಸೆನ್ಸ್ದಾರ ಏನಿದ್ದಾರೆ ಅವ್ರಿಗೆ 25 ಲಕ್ಷ ಪರಿಹಾರ ಕೊಟ್ಬಿಟ್ಟು ನಿಮ್ಮ ಮುಂದಕ್ಕೆ ಸೊಪ್ಪು ಹಾಕ್ಬೇಡಿ. ಸಮಯ ವಾಣಿಜ್ಯ ಬೆಳೆಗಳು ಬೇಕಾದಷ್ಟಿದೆ, ನಮ್ಮ ರೈತರು ಬೆಳೆಯೋಕೆ ಗೊತ್ತು ನಮಗೆ. ಆದರೆ ಈ ಕಡೆ ಬೀಜ ಕೊಡೋರು ನೀವೇ ಫಸ್ಟ್ ಬ್ಯಾಚ್ ಅಲ್ದೇನೆ 2ನೇ ಬ್ಯಾಚ್ ಕೊಟ್ಟಿರ್ತೀರಿ. ಅದು ಏನು ಕಳ್ತನದಿಂದ ಕೊಟ್ಟಿರ್ತೀರಿ. ಸಂಸದರು 28 ಸಂಸದರು ಇದ್ರು ಯಾರು ಇದ್ರ ಬಗ್ಗೆಯಲ್ಲಿ ಇವತ್ತು ನೋಡಿ ಅಧಿವೇಶನ ನಡೀತಾ ಇದ್ರು, ಯಾರು ಇದ್ರ ಬಗ್ಗೆಯಲ್ಲಿ ಚಕ್ಕಾರ ಎತ್ತುತ್ತಾ ಇಲ್ಲ. ಏನಕ್ಕೆ ಅಂದರೆ ಎಲ್ಲ ಅವ್ರವ್ರ ಸ್ವಾರ್ಥ ಮಾತ್ರ ಬೆಳೆಸ್ತಾ ಇದ್ದಾರೆ. ಇವತ್ತು ನೋಡಿ, ಕಳೆದ ಬಾರಿ ಬೋರ್ಡಲ್ಲಿ ಹೊಗೆ ಸೊಪ್ಪು ಮಂಡಳಿಯಲ್ಲಿ ಕಳೆದ ಬಾರಿ 2 ದಿನ ನಾವೇ ಬಂದ್ ಮಾಡಿಸಿದ್ವಿ ಮೇಡಮ್. ಆ ಬಂದ್ ಮಾಡಿಸ್ಕೊಂಡ್ಮೇಲೆ ಆಮೇಲೆ ನಮ್ಮ ದುರದೃಷ್ಟ ಏನಂದ್ರೆ ನಮ್ಮ ಕರ್ನಾಟಕದವರೇ ಈ ಸಲ ಬೋರ್ಡ್ ಚೇರ್ಮನ್ ಆಗಿದ್ದಾರೆ. ಆದ್ರೂ ಏನ್ ಪ್ರಯೋಜನ ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ ಸರ್. ಇವತ್ತು ಬಂದ ಅಂತವ್ರು. ನನ್ನ ಹೆಸರು ರಫೀವುಲ್ಲಾ. ಅತಿ ಹೆಚ್ಚಾಗಿ ನಾವು ಅವಲಂಬನೆ ಆಗಿರ್ತಕ್ಕಂಥ ಬೆಳೆ ಅಂದರೆ ಹೊಗೆ ಸೊಪ್ಪು. ಈ ಹೊಗೆ ಸೊಪ್ಪು ಬೆಳೆಯನ್ನು ನಾವು ಹಲವಾರು ವರ್ಷಗಳಿಂದ ಬೆಳೆದು ಬರ್ತಾ ಇದ್ದೀವಿ. ರೇಟ್ನಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಈ ತಂಬಾಕು ಬೆಲೆ ಕುಸಿತದ ಹಿನ್ನೆಲೆಯಲ್ಲಿ ಇವತ್ತು ರೈತರಿಗೆ ನಾವು ನ್ಯಾಯವನ್ನು ಪಡಿಸಬೇಕು ಅಂತ ಹೇಳಿ ಅದರಲ್ಲೂ ITC ಕಚೇರಿ ಮುಂದೆ ಅವ್ರಿಗೆ ಬೀಗ ಹಾಕಿ ಅವ್ರು ತಕ್ಕ ಪಾಠವನ್ನು ಕಲಿಸಬೇಕು ಹೇಳಿದ್ದು ರೈತರು ಕೇಳಿದ್ರು. ಹಾಗೆ ರೈತರು ಸಾಂಕೇತಿಕ ಅಷ್ಟೇ ಸರ್. ಸಾಂಕೇತಿಕವಾಗಿ ನಾವು ಬರೀ ಮುಖಂಡಗಳು ಬರೋಣ ಫಸ್ಟು ನೋಡೋಣ ಏನಾಗ್ತದೆ ಅಂತೇಳಿ ಕರೆ ಕೊಟ್ಟರೆ ಇಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಬರ್ತಕ್ಕಂಥ ಸಂಭವ ಇದೆ. ಅದ್ರ ಮುಂಚೆ ನಮ್ಮ ಹೋರಾಟಗಾರರಂಥ ಲಕ್ಷ್ಮಣ್ ಸಾಹೇಬರು ತಂಬಾಕು ಬೆಳೆಗಾರರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತೇಳಿ ITC ಕಚೇರಿ ಮುಂದೆ ಬೀಗವನ್ನು ಜಡಿಬೇಕು ಅಂತೇಳಿ ಆಗಮಿಸಿ ನಮ್ಮ ತಂಬಾಕು ಬೆಳೆಗಾರರ ಪರವಾಗಿ ನಿಂತಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ನನ್ನ ಎಲ್ಲ ತಂಬಾಕು ಬೆಳೆಗಾರರ ಪರವಾಗಿ ಅವರಿಗೆ ಅಭಿನಂದನೆ. ಇದರಲ್ಲಿ ಏನಾಗಿದೆ ಅಂತಂದ್ರೆ ಒಂದ್ ಕಡೆ ತಂಬಾಕು ಬೆಳೆಯಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ವಿದೇಶಿ ಮಾರುಕಟ್ಟೆಯಲ್ಲಿ ಆ ತಂಬಾಕನ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಇದುವರೆಗೆ
ಕೇಂದ್ರ ಸರ್ಕಾರ ವಾಣಿಜ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಅಲ್ಲ ಸ್ವಾಮಿ, ನೀವು ನಮ್ಮಲ್ಲಿ ತಂಬಾಕನ್ನ ಖರೀದಿ ಮಾಡ್ತೀರಿ, ಆ ತಂಬಾಕನ್ನ ವಿದೇಶಿ ಮಾರುಕಟ್ಟೆಯಲ್ಲಿ ಎಷ್ಟಕ್ಕೆ ಮಾರ್ತಿದ್ದೀರಿ? ನಮಗೆ ಮಾಹಿತಿ ಕೊಟ್ಟಿದ್ದೀರಾ ಸರ್? ಕೊಡ್ತಾರೆ ಈಗ ಕೊಡಲ್ಲ. ನಾನು ಇಲಾಖೆಗೆ ಹಲವಾರು ಬಾರಿ RTI ಮುಖಾಂತರ ತಂಬಾಕು ಮಂಡಿಯಲ್ಲಿ ಎಷ್ಟು ಹಣ ಇದೆ ಸ್ವಾಮಿ ಲೆಕ್ಕ ಕೊಡಿ ಅಂತ ನಾನು ಹೋಗ್ಬಿಟ್ಟು ನನ್ನ ಪೊಲೀಸ್ ಹಾಕ್ತೀನಿ. ಹೇಳಿದ್ರೆ ಕೋರ್ಟ್ಗೆ ಹೋಗಿ ಅಂತಾರೆ. ನಮಗೆ ಕೆಲಸ ಇಲ್ವ ಸ್ವಾಮಿ ಕೋರ್ಟ್ಗೆ ಹೋಗಕ್ಕೆ? ರೈತರುಗಳು ವ್ಯವಸಾಯ ಮಾಡ್ಕೊಂಡು ಮನೇಲಿ ಇರ್ಬೇಕು. ನಾವು ಅರ್ಜಿ ಬರೆದು ಇವತ್ತು ಸುಸ್ತಾಗಿದ್ದೀವಿ. ಹಾಗಾಗಿ ಅದನ್ನ ನೀವು ITC ಕಂಪ್ನಿಯವ್ರನ್ನ ಕೇಳಬೇಕು ಏನಾಗಿದೆ ಅಂತ ಹೇಳಿ ಒಂದ್ ಕಡೆ. ಹಾಗೂ ನಮ್ಮ ಮಾಜಿ ಶಾಸಕರಾದಂಥ HP ಮಂಜುನಾಥ್ ಅವರು ತಂಬಾಕು ಬೆಳೆಗಾರರ ಹೋರಾಟಕ್ಕೆ ಸ್ಪಂದಿಸಬೇಕು ಅಂತೇಳಿ ಇವತ್ತು ಖುದ್ದು ಹಾಜರಿದ್ದು ತಂಬಾಕು ಬೆಳೆಗಾರರ ಪರವಾಗಿ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹುಣಸೂರು ತಾಲೂಕಿನಲ್ಲಿರ್ಬೋದು, ಮೈಸೂರು DC ಆಫೀಸಲ್ಲಿರ್ಬೋದು, ಚಿಲ್ಕುಂದಲ್ಲಿರ್ಬೋದು, ಒಂದೇ ವೇದಿಕೆಯಲ್ಲಿ ಟೊಬಾಕೋ ಡೈರೆಕ್ಟ್ರು, ED ಮೇಡಮ್ ಅವರು, ಚೇರ್ಮನ್ ಅವರ ಸಮ್ಮುಖದಲ್ಲಿ ಸಭೆ ಆಗ್ತದೆ. ನಾವು ಹೇಳ್ದೋ ಕರ್ನಾಟಕದ ಮಾರುಕಟ್ಟೆ ಪ್ರಾರಂಭವಾಗಿದ್ದ ಮೊದಲು ಅಲ್ಲಿವರೆಗೆ ಆಂಧ್ರದ ಮಾರುಕಟ್ಟೆಯನ್ನು ನೀವು ಓಪನ್ ಮಾಡಬೇಡಿ ಅಂತ ಹೇಳಿದ್ದೀವಿ. ಇದು ನಮ್ಮ ಹಕ್ಕೊತ್ತಾಯ ಇದೆ. ಆಂಧ್ರದ ಮಾರುಕಟ್ಟೆ ಓಪನ್ ಮಾಡಂಗಿಲ್ಲ. ಓಪನ್ ಮಾಡಿದ್ರೆ ಇವತ್ತು ರೈತರು ಹೊಚ್ಚಿದ್ದೀವಿ, ಬೀದಿಗಿಳಿತೀವಿ ನಾವು. ಹಾಗಾಗಿ ನಮ್ಮ ಕರ್ನಾಟಕದ ಮಾರುಕಟ್ಟೆಯನ್ನು ಮುಗಿಸಿ ITC ನಾನು ಸಹ ವಿನಂತಿಯನ್ನು ಮಾಡ್ತೀನಿ. ನೀವು ಮೊದಲು ಕರ್ನಾಟಕದಲ್ಲಿ ಏನು ನೀವು ಆರ್ಡರ್ ಕೊಟ್ಟು ತಗೊಂಡಿದ್ದೀರಿ ನಮಗೆ ಆ ಸೊಪ್ಪನ್ನ ಮಾರಾಟ ಆದ ನಂತರ ನೀವು ಆಂಧ್ರದಲ್ಲಿ ನೀವು ಮಾರುಕಟ್ಟೆಗೆ ಪ್ರವೇಶನ ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ರೈತರುಗಳ ಬಂಧುಗಳ ಪರವಾಗಿ ನಾನು ಅವರಿಗೆ ಒತ್ತಾಯನ ಮಾಡ್ತೀನಿ. ನಾನು ಕೇಳ್ತಕ್ಕಂಥದ್ದು ಇಷ್ಟು ಇವತ್ತು ಸಭೆಗಳು ತಂಬಾಕು ಮಂಡಳಿ ಸಭೆಗಳಾಗ್ತಾ ಇದೆ. ನನಗನ್ನಿಸ್ತದೆ ಇದೇನಪ್ಪ ಇದು ರೈತರಿಗೆ ಕೂಗಿಗೆ ತುಪ್ಪವರೆ ಸಾರ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಧ್ವನಿ ಎತ್ತಿದ್ದಾರೆ. X5 ಈ ಸೊಪ್ಪು 240 ಹೋಗ್ತಿ ಸೊಪ್ಪು ಇವತ್ತು 270, 280 ಹೋಗ್ತಿದ್ದ ಸೊಪ್ಪು ಇವತ್ತು 166 ಹೋಗ್ತಾ ಇದೆ. ಇದಕ್ಕೆ ಯಾರು ಹೊಣೆ ಸ್ವಾಮಿ? ಇದಕ್ಕೆ ನಾನಿವತ್ತು ITC ಮನವಿ ಮಾಡ್ತೀನಿ. 166 300 ಹೋಗ್ತಾ ಇದ್ದಂತ ಸೊಪ್ಪು ಇವತ್ತು 160 ಇವತ್ತು ಹೋಗ್ತಾ ಇದ್ದಾರೆ ಸ್ವಾಮಿ. 290, 270 ಈ ಗ್ರೇಡಲ್ಲಿ ಹೋಗ್ತಾ ಇದ್ದಂತ ಸೊಪ್ಪು ಇವತ್ತು 166 ರೂಪಾಯಿಗೆ ಹೋಗ್ತಾ ಇದೆ. ಇದೇ ಸೊಪ್ಪನ್ನ ನೀವು ಒಂದು ವಾರ ಬಿಟ್ಕೊಂಡು 300 ರೂಪಾಯಿ ಕೊಡ್ತಿದ್ರಿ. ಆಗ ರೈತ ಏನ್ ಮಾಡ್ಬೇಕು? ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ದಾರಿ ಮಾಡ್ತಾರೆ. ಇದೇ ಸೊಪ್ಪಿಗೆ ಹಣ ಇವರು ಇದೇ ಸೊಪ್ಪಿಗೆ ವಾರ ಬಿಟ್ಕೊಂಡು 300 ರೂಪಾಯಿ ಕೊಡ್ತಾರೆ. ಆಗ ರೈತ ಇನ್ನು 2 ಮಿಲಿ ಸೊಪ್ಪು ಇರ್ತದೆ ರೈತಂದು, ಆವಾಗ ರೇಟ್ ಮಾಡ್ಬಿಡ್ತೀರಿ. ಯಾಕೆ? ರೈತರಿಂದ ಎಚ್ಚರಿಸಬೇಕು. ನೀವು ಹೇಳಿ ಸ್ವಾಮಿ, ನೀವು ITC ನಿಮ್ಗೆ ಸೊಪ್ಪು ತಗೊಳಕ್ಕಾಗಲ್ವಾ? ಬರೆದು ಕೊಡಿ. ನಮ್ಗೆ ಆಗಲ್ಲ ಸ್ವಾಮಿ. ವಿದೇಶಿ ಮಾರುಕಟ್ಟೆಯವರು ಯಾರು ಇದ್ದಾರೆ, ಅವ್ರ ತರ ಅವಕಾಶ ಮಾಡ್ಕೊಡಿ. ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ನಾವು ITC ಬೇಕು ಅಂತ ಕೇಳ್ತಾ ಇಲ್ಲ. ಇಲ್ಲಿ ITC ಅವ್ರನ್ನ ಮಾರುಕಟ್ಟೆಗೆ ನೀವು ಪ್ರವೇಶನ ಮಾಡಬೇಡಿ. ನೀವು ನನ್ನ ವಾದ ಇದೆ ಅಂತಾರೆ. ನೀವು ITC ಅವರು ಹೇಳಿ ಸರ್, ಇಲ್ಲಿ ನೀವು ITC ಅವರು ನಿಮ್ಗೆ ಲಾಸ್ ಆಯ್ತಾ ಇದೆ ಅಂತಂದ್ರೆ ಇಲ್ವಾ? ನೀವು ವಿದೇಶಿ ಮಾರುಕಟ್ಟೆಗೆ ಯಾವ ಟೈಪಲ್ಲಿ ಸೊಪ್ಪನ್ನ ರಫ್ತು ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ನಮ್ಗೆ ಅಂಕಿಅಂಶ ಕೊಡಿ. ನಿಮ್ಗೆ ಪೂರ್ತಿ ಲಾಸ್ ಆಯ್ತಾ ಇದೆಯಾ? ಈ ಬಾರಿ ಏನು ಕಮಿಟ್ಮೆಂಟ್ ಆಗಿದ್ದೀರಿ ನೀವು ತಗೋಬಿಡಿ. ಮುಂದಿನ ಬಾರಿಗೆ ಹೊಸ ಬೆಳೆಗೆ ನೀವು ಹೇಳ್ಬೇಡಿ. ರೈತ ಬೇಕಾದ್ರೆ ಬೆಳ್ಕೊಳ್ಳಿ, ಬೇಡದ್ರೆ ಬಿಟ್ಬಿಡ್ಲಿ. ನೀವು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು. ನನಗೆ ಹೊಸ ತಗೊಳಕ್ಕಾಗಲ್ಲಪ್ಪ, ವಿದೇಶಿ ಮಾರುಕಟ್ಟೆಯಲ್ಲಿ ಬಂದು ಮಾಡಿ ಅಂತ ಹೇಳಿ ಕೊಡ್ಬೇಕು. ಇವತ್ತು ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ. ನಾನು ಸಹ ಡೈರೆಕ್ಟರ್ ಜೊತೆ ED ಮೇಡಮ್ ಜೊತೆ ಮಾತಾಡಿದ್ದೀನಿ. ಇಲ್ಲಿ ಅಧಿಕಾರಿಗಳು ನಿಸ್ಸಹಾಯಕರಾಗಿದ್ದಾರೆ. ತಂಬಾಕು ಮಂಡಳಿ ಇವತ್ತು ನಿಷ್ಕ್ರಿಯ ಆಗಿದೆ. ಯಾವುದೇ ಅಧಿಕಾರಿ ಯಾವುದೇ ಕಂಪನಿಗಳ ಮೇಲೆ ಆಕ್ಷೇಪ ತಗೊಳ್ತಕ್ಕಂಥ ಶಕ್ತಿ ಇವತ್ತು ತಂಬಾಕು ಮಂಡಳಿಗೆ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ವಾಣಿಜ್ಯ ಇಲಾಖೆಯೂ ಸಹ ಕಂಪನಿಗಳ ಪರವಾಗಿ ಲಾಬಿನ ನಡೆಸ್ತಾ ಇದೆಯೇನೋ ಅಂತ ಹೇಳಿ ನನಗೆ ಅನುಮಾನ ಉಂಟಾಗಿದೆ. ಹಾಗಾಗಿ ಈ ಕೂಡಲೇ ವಾಣಿಜ್ಯ ಸಚಿವಾಲಯ ಕೂಡಲೇ ಶಿಸ್ತುಕ್ರಮ ಕೈಗೊಂಡು ತಂಬಾಕು ಬೆಳೆಗಾರರಿಗೆ ಸೂಕ್ತವಾದ ದರವನ್ನು ಕೊಡಿಸಬೇಕು ಅಂತೇಳಿ ನಾನು ಎಲ್ಲ ರೈತ ಬಂಧುಗಳ ಪರವಾಗಿ ಮತ್ತೊಮ್ಮೆ ಇವತ್ತು ವಿನಂತಿಯನ್ನು ಮಾಡ್ಕೊಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ತಮ್ಮೆಲ್ಲರಿಗೂ ಮಾತು. ಜೈ ಹಿಂದ್, ಜೈ ಕರ್ನಾಟಕ.